ಉರಿವ ಮಾರಿಯ ಬೇಟದಾತನು ತುರುಗಿದನು ಮಲ್ಲಿಗೆಯ ಮೊಗ್ಗೆಯನು ಇರಿಕಿ ತಾಪೂಸಿದನು ಸಾಧು ಜವಾಜಿ ಕತ್ತುರಿಯ ಮೆರೆವ ಗಂಡುಡಿಗೆಯನು ರಚಿಸಿದ ಸೆರಗಿನೊಯ್ಯಾರದಲ್ಲಿ ಸುರಗಿಯ ತಿರುತ ಇರುಳೊಬ್ಬನೇ ನಿಜಾಲಯದಿಂದ ಹೊರವಂಟ ಮಾರಿಗೆ ಬಲಿ ಕೊಡೋ ಮೊದಲು ಕುರಿ ಕೋಣಗಳನ್ನು ಚೆನ್ನಾಗಿ ಅಲಂಕರಿಸ್ತಾರಂತೆ. ಅವುಗಳ ಕೊರಳಿಗೆ ಹೂಮಾಲೆ ಹಾಕಿ ಸಂಭ್ರಮಿಸ್ತಾರಂತೆ ಜನ. ಅವು ಸಹ ತಮ್ಮ ಅಲಂಕಾರಕ್ಕಾಗಿ ಹೆಮ್ಮೆ ಪಡ್ತವಂತೆ, ಆನಂದಿಸ್ತವಂತೆ. ಪಾಪ ಅವುಗಳಿಗೆ ಗೊತ್ತಿರೋದಿಲ್ಲ ತಮ್ಮ ಕೊನೆಗಾಲ ಸಮೀಪಿಸ್ತಾ ಇದೆ ಅಂತ. ಅದೇ ರೀತಿ ಇಲ್ಲಿ ಕೀಚಕನ ಕಡೆಗಾಲ ಹತ್ತಿರವಾಗಿದೆ. ಆದರೆ ಅವನ ಮನಸ್ಸೆಲ್ಲ ಸೈರಂಧ್ರಿಯ ಮೇಲೆ ಇದೆ. ಅವಳನ್ನು ತನ್ನತ್ತ ಸೆಳೆಯೋ ಬಗ್ಗೆನೇ ಯೋಚಿಸ್ತಾ ಇದ್ದಾನೆ. ಹಾಗಾಗಿ ತನ್ನ ಸೌಂದರ್ಯದ ಕುರಿತು ಅಪಾರ ಹೆಮ್ಮೆಯಿಂದ ಮತ್ತೆ ಮತ್ತೆ ಅದರ ಪ್ರಶಂಸೆ ಮಾಡಿಕೊಳ್ತಾ ಇದ್ದಾನೆ. ತಾನು ಬೇಟಕ್ಕೆ ಹೊರಟಿರೋದು ರೋಷಾವೇಶಗೊಂಡ ಮಾರಿಯೊಂದಿಗೆ ಅನ್ನೋದು ಅವನ ತಿಳಿವಿಗೆ ಬಂದಿಲ್ಲ, ಕಲ್ಪನೆಗೂ ನಿಲುಕಿಲ್ಲ. ಮಾರಿಯೇ ಉಗ್ರದೇವತೆ. ಇನ್ನು ಆಕೆ ಕೋಪಗೊಂಡರೆ ರಕ್ಷಿಸೋದಕ್ಕೆ ಯಾರಿಂದ ತಾನೇ ಸಾಧ್ಯ? ಆದರೆ ಇದಾವುದರ ಅರಿವು ಇಲ್ಲದ್ರಿಂದಲೇ ಕೀಚಕ ತನ್ನ ಸೌಂದರ್ಯವನ್ನು ಮತ್ತಷ್ಟು ಮನೋಹರವನ್ನಾಗಿಸಿಕೊಳ್ಬೇಕು ಅನ್ನೋ ಹುಂಬತನದಿಂದ ಅಲಂಕಾರ ಮಾಡಿಕೊಳ್ತಾ ಇದ್ದಾನೆ. ಕಾಮುಕನಾಗಿ ಎಂದಿನ ಹಾಗೆ ಮಲ್ಲಿಗೆ ಮೊಗ್ಗೆಯನ್ನು ಮುಡಿತಾನೆ. ಸಾಧು, ಜವಾಜಿ, ಕಸ್ತೂರಿ ಮುಂತಾದ ಪರಿಮಳ ದ್ರವ್ಯಗಳನ್ನು ಅಂಗಕ್ಕೆ ಲೇಪಿಸಿಕೊಳ್ತಾನೆ. ಗಂಡುಡುಗೆಯನ್ನು ಧರಿಸ್ತಾನೆ. ಆದರೆ ಆಗ ಅವನು ವಿಟಪುರುಷನಾದ್ದರಿಂದ ವಯ್ಯಾರದಿಂದ ಬೀಗ್ತಾ ಬೀಗ್ತಾ ಕತ್ತಿಯನ್ನು ಝಳಪಿಸ್ತಾ ಆ ರಾತ್ರಿಯಲ್ಲಿ ಒಬ್ಬನೇ ತನ್ನ ಅರಮನೆಯಿಂದ ಹೊರಡ್ತಾನೆ. ಎಲ್ಲಿಗೆ? ಬಯಸಿ ಬಯಸಿ ಸಾವಿನ ಮನೆಯನ್ನು ಪ್ರವೇಶಿಸೋದಕ್ಕೋಸ್ಕರ. ಆದರೆ ಅದರ ಕಿಂಚಿತ್ತೂ ಅರಿವಿಲ್ಲದೆ ಶೃಂಗಾರ ಲೋಲುಪನಾಗಿ ಆ ದುಷ್ಟ ಕೀಚಕ ನಾಟ್ಯ ಮಂದಿರದ ಕಡೆಗೆ ಹೊರಡ್ತಾ ಇದ್ದಾನೆ. ಕಾಲಪಾಶದಲ್ಲಿ ಎಳಸಿಕೊಂಬ ಕರಾಳಮತಿ ಸುಡುಗಾಡಲೈ ತಂದು ಆಲಯವ ಹೊಕ್ಕನು ಕೃತಾಂತನ ಬಾಯ ಹೋಗುವಂತೆ ಕರಾಳಮತಿ ಆಲಯವ ಹೊಕ್ಕನು ಮೇಲೆ ಮೇಲೆ ಅಪಶಕುನ ಶತಕವನು ಆಲಿಸದೆ ಸುಮ್ಮಾನದಲ್ಲಿ ಕೇಡಾಳಿ ಬಂದನು ಮಂಚವಿದ್ದೆಡೆಗಾಗಿ ತಡವರಿಸಿ ಬಂದನು. ಈ ಪದ್ಯದಲ್ಲಿ ಬರುವ ಕಾಲಪಾಶ, ಸುಡುಗಾಡು, ಕೃತಾಂತ ಅಂದರೆ ಯಮರಾಜ ಎಲ್ಲವೂ ಕೀಚಕನಿಗೆ ಮುಂಬರೋ ಮರಣವನ್ನೇ ಸೂಚಿಸ್ತಾ ಇವೆ. ಆತ ಪ್ರವೇಶಿಸಿದ್ದು ನಾಟ್ಯ ಮಂದಿರವನ್ನಲ್ಲ, ಬೇಟದ ಉತ್ಸಾಹದಿಂದ ಭೇಟಿಯಾಗಲು ಹೊರಟಿರೋದು ಸುಂದರಿಯಾದ ಸೈರಂಧ್ರಿಯನ್ನಲ್ಲ. ಅವನನ್ನು ಅಲ್ಲಿಗೆ ಎಳ್ಕೊಂಡು ಬಂದಿರೋದು ಅದೇ ಸೈರಂಧ್ರಿಯ ಸೌಂದರ್ಯವೂ ಅಲ್ಲ. ಅದೆಲ್ಲ ಅವನ ಭ್ರಮೆಯಷ್ಟೇ ಆಗಿರುತ್ತೆ. ನಿಜವಾಗಿ ಅವನನ್ನು ಎಳ್ಕೊಂಡು ಬಂದಿರೋದು ಸಾಕ್ಷಾತ್ ಯಮಧರ್ಮನ ಪಾಶವೇ ಆಗಿರುತ್ತೆ. ಅವನು ಸಂಭ್ರಮದಿಂದ ಪ್ರವೇಶಿಸಿದ್ದು ಕಲೆಯ ಶೃಂಗಾರದ ಭವನವನ್ನಲ್ಲ, ಸ್ಮಶಾನವೇ ಆಗಿರುತ್ತೆ. ಒಳಹೊಕ್ಕಿದ್ದು ನಾಟ್ಯ ಮಂದಿರದ ಬಾಗಿಲನ್ನೂ ಅಲ್ಲ, ಸಾಕ್ಷಾತ್ ಅಂತಕನ ಬಾಯಿಯನ್ನು. ಆತನ ವಿನಾಶವನ್ನು ದಾರಿಯುದ್ದಕ್ಕೂ ಸಂಭವಿಸೋ ಹಲವಾರು ಅಪಶಕನಗಳು ಸೂಚಿಸಿದ್ರೂ ಅವು ಯಾವುವೂ ಅವನ ಗಮನಕ್ಕೆ ಬರುವುದೇ ಇಲ್ಲ. ತನ್ನದೇ ವಿಲಾಸದ ಕಲ್ಪನಾಲೋಕದಲ್ಲಿ ಮುಳುಗಿ ಹೋಗಿದ್ದ ಕೀಚಕ ಸಡಗರದಿಂದ ಮದೋನ್ಮತ್ತನಾಗಿ ಕತ್ತಲೆಯಲ್ಲೇ ಎಡವುತ್ತಾ ತಡವುತ್ತಾ ನಾಟ್ಯ ಮಂದಿರದ ಒಳಹೊಕ್ಕು ಮಂಚವಿದ್ದ ಕಡೆಗೆ ತಲುಪ್ತಾನೆ.
ದುಷ್ಟನೋ ಕಾಮಿಯೋ ಚರಿತ್ರಹೀನನೂ ಆಗಿದ್ದ ಕೀಚಕನಿಗೆ ಕವಿ ಇಲ್ಲಿ ಬಳಸುವ ಕರಾಳಮತಿ ಕೇಡಾಳಿ ಶಬ್ದಗಳು ಅವನ ಧೂರ್ತತನವನ್ನು ಎತ್ತಿ ಹಿಡಿಯುತ್ತವೆ.